ಕುದು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸುದ್ದಿ ಮಿತ್ರ ಕುದೂರು ಮಹೇಶ್. ಮಾಗಡಿ ತಾಲೂಕು ಬಿಸ್ಕೂರಿನ ಕೆರೆಯು ಸುಮಾರು 18 ವರ್ಷದ ನಂತರ ಕೋಡಿ ತುಂಬಿ ಹರಿಯುತ್ತಿದ್ದು ಸುತ್ತಮುತ್ತಲಿನ ರೈತಾಪಿ ವರ್ಗದವರಿಗೆ ಸಂತಸವನ್ನು ತಂದಿದೆ. ಜಲಪಾತದಂತೆ ದುಮ್ಮಿಕ್ಕಿ ಹರಿಯುತ್ತಿರುವ ಬಿಸ್ಕೂರಿನ ಕೆರೆ ಕೋಡಿ ದೃಶ್ಯವು ನೋಡುಗರ ಕಣ್ಮನವನ್ನು ಸೆಳೆಯುತ್ತಿದೆ. ಸರ್, ನಾವು ಬಿಸ್ಕೂರು ಕೆರೆ ನಾವು ಚಿಕ್ಕ ಹುಡುಗರಿಂದ ನೋಡೇ ಇರಲ್ಲ ಹೇಳ್ಬೇಕು ಅಂದರೆ. ಈಗ ಅಲ್ಲಿ 18 ವರ್ಷ ಆಗಿತ್ತು ತುಂಬಿ, ಈಗ ನೋಡ್ತಾ ಇರೋದು ಕಣ್ಣಿಂದ ಎಲ್ಲರೂ ಆಶ್ಚರ್ಯಪಡೋರು. ಬಿಸ್ಕೂರು ಕೆರೆ ಯಾಕೆ ತುಂಬಿಲ್ಲ, ಸುತ್ತಳೇ ತುಂಬವು, ನಮ್ಮ ಬಿಸ್ಕೂರು ಕೆರೆ ತುಂಬ್ತಾ ಇರಲಿಲ್ಲ. ಈಗ ನೋಡಬೇಕು ಅಂದರೆ ಎಲ್ಲರಿಗೂ ಆಶ್ಚರ್ಯನೇ ಇದು. ಒಟ್ಟಿಗೆ ಎಲ್ಲ ಒಂಥರ ಟೂರಿಸಮ್ ಆಗ್ಬಿಟ್ಟಿದೆ. 18 ವರ್ಷ 2005 ಇಸ್ವಿ ಕೆರೆ ತುಂಬಿದ್ದು. ಈಗ 18 ವರ್ಷ ನಡೀತಾ ಇದೆ. 18 ವರ್ಷಕ್ಕೆ ಈ ಥರ ನೀರು ಹೋಗ್ತಾ ಇರೋದು. ಈ ಥರ ಖುಷಿ. ಇವಾಗ ಬೋರ್ವೆಲ್ಗಳಿಗೆ ಒಂದೊಂದು ವರ್ಷಕ್ಕೆ 1 ಲಕ್ಷ ರೂಪಾಯಿ 2 ಲಕ್ಷ ರೂಪಾಯಿ ಕಳಿಬೇಕಾಯ್ತು. ಈಗ ನೀರಿಂದು ಇದು ಅಭಾವ ಕಮ್ಮಿ ಆಯಿತು. ಒಳ್ಳೆ ಜನಕ್ಕೆ ಒಳ್ಳೆ ಅನುಕೂಲ ಆಯಿತು ಕೆರೆ ತುಂಬಿದ್ದು. ಇವಾಗ ಕೊಲ್ಲಾಪುರದ ಅಮ್ಮನ ದೇವಿ ತಮ್ಮಂದೆ ತೆಪ್ಪ ಕಟ್ಟಿ ಅಥವಾ ಮೊರೆ ಕಟ್ಟಿ ತೆಪ್ಪೋತ್ಸವ ಮಾಡಿಬಿಟ್ರು. ಬಾಗಿಣನೂ ಬಿಟ್ಟಿದ್ದಾರೆ. ಎಲ್ಲ ಅನುಕೂಲವಾಗಿ ಐತೆ. ಜನ ಸಪೋರ್ಟ್ ಇದೆ. ಸುತ್ತಮುತ್ತ ರೈತರುಗಳಿಗೆಲ್ಲ ಖುಷಿ ತಂದಿದೆ. ಸುತ್ತಳ್ಳಿಗೂ ಖುಷಿ ಆಗ್ಬಿಟ್ಟಿದೆ. ಬಿಸ್ಕೂರು ಕೆರೆ ತುಂಬಿಲ್ಲ ಅನ್ನೋದೊಂದು ಎಲ್ಲರೂ ಇದಾಗ್ಬಿಟ್ಟಿತ್ತು, ಆಶ್ಚರ್ಯ ಆಗ್ಬಿಟ್ಟಿದೆ ಯಾಕೆ ತುಂಬಲಿಲ್ಲ ಅಂತ.
ಆದರೂ ಈ ಸಲ ಪುಣ್ಯ ಮಾಡಿಸ್ಬೇಕು ಅಂತ ಇದ್ರು ಕೆರೆಗೆ. ಸುಮಾರು 3-4 ಲಕ್ಷ ರೂಪಾಯಿ ಖರ್ಚಾಗೋದು. ಅಷ್ಟರೊಳಗೆ ಇನ್ನೇನು 15 ದಿವಸದೊಳಗೆ ಮಾಡಿಸ್ಬೇಕು ಅನ್ನೋ ಅಷ್ಟೊತ್ತಿಗೆ ಮಳೆ ಉಯ್ದು ಏನೋ ಭೂಮಿ ತಾಯಿ ಮಳೆಗಾಲ ಚೆನ್ನಾಗಿ ನಡೆಸಿ ಕೆರೆ ತುಂಬಿ ಸಂತೃಷ್ಟವಾಗಿ ಹೋಗ್ತಾ ಇದೆ ಕೋಡಿ.